ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತು ಇಡೀ ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮೊದಲು ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ 18 ನಲ್ಲಿ ನೋಡೋಣ. ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವಿನ ಮಹಿಳಾ ಏಕದಿನ ಕ್ರಿಕೆಟ್ನ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆ. ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಮಳೆಯಿಂದಾಗಿ 3 ಗಂಟೆ ತಡವಾಗಿ ಪಂದ್ಯ ಆರಂಭವಾಯಿತು. ಟಾಸ್ ಗೆದ್ದು ಹರಿಣಗಳು ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 298 ರನ್ಗಳನ್ನು ಬಾರಿಸಿದೆ. 299 ರನ್ಗಳ ಟಾರ್ಗೆಟ್ ಬೆನ್ನತ್ತಿರುವ ಸೌತ್ ಆಫ್ರಿಕಾ ತಂಡ ಬ್ಯಾಟಿಂಗ್ ಅನ್ನು ಆರಂಭ ಮಾಡಿದೆ. ವಿಶ್ವಕಪ್ ಫೈನಲ್ ಗೆಲ್ಲುವ ತಂಡಕ್ಕೆ ಐಸಿಸಿಯಿಂದ 40 ಕೋಟಿ ಬಹುಮಾನ ನೀಡಲಾಗುತ್ತೆ. ಭಾರತ ತಂಡ ಗೆದ್ರೆ ಬಿಸಿಸಿಐ 125 ಕೋಟಿ ರೂಪಾಯಿ ಬಹುಮಾನ ನೀಡೋದಾಗಿ ಘೋಷಣೆ ಮಾಡಿದೆ. ಇನ್ನು ಭಾರತ ಗೆಲುವು ಸಾಧಿಸಲಿ ಅಂತ ದೇಶದಾದ್ಯಂತ ಪೂಜೆ ಪುನಸ್ಕಾರ ಕೈಗೊಳ್ಳಲಾಗಿದೆ. ಆಸ್ಟ್ರೇಲಿಯಾ ವಿರುದ್ಧ ನಡೆದ ಪುರುಷರ 3ನೇ ಟಿ20 ಪಂದ್ಯದಲ್ಲಿ ಭಾರತ 5 ವಿಕೆಟ್ ಭರ್ಜರಿ ಜಯ ದಾಖಲಿಸಿದೆ. ಆಸ್ಟ್ರೇಲಿಯಾದ ಬೆಲ್ಲೆರಿಯು ಓವೆಲ್ನಲ್ಲಿ ನಡೆದ ಪಂದ್ಯದಲ್ಲಿ ಆಸೀಸ್ ನೀಡಿದ 187 ರನ್ ಗುರಿ ಬೆನ್ನತ್ತಿದ ಭಾರತ 5 ವಿಕೆಟ್ ಕಳೆದುಕೊಂಡು ಜಯ ದಾಖಲಿಸಿತು. ವಾಷಿಂಗ್ಟನ್ ಸುಂದರ್ 49, ಅಭಿಷೇಕ್ ಶರ್ಮಾ 25, ಶುಭ್ಮನ್ ಗಿಲ್ 15, ಸೂರ್ಯಕುಮಾರ್ ಯಾದವ್ 24, ತಿಲಕ್ ವರ್ಮಾ 29 ರನ್ ಗಳಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಬೆಂಕಿ ಉಗುಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಬಿಜೆಪಿಗರು ಆರ್ಎಸ್ಎಸ್ನ ಗುಲಾಮರು. ಪಥಸಂಚಲನ ಜಟಾಪಟಿ ಶುರುವಾದ ತಿಂಗಳ ನಂತರ ಅದರ ಮುಖ್ಯಸ್ಥರು ಮಾತಾಡಿದ್ದಾರೆ. ಆರ್ಎಸ್ಎಸ್ ಅನ್ನ ದೇಶದ ಜನ ಒಪ್ಪಿಲ್ಲ ಅಂತ ದತ್ತಾತ್ರೇಯ ಹೊಸಬಾಡಿ ಮಾತಿಗೆ ತಿರುಗೇಟು ಕೊಟ್ಟರು. ಅಲ್ಲದೆ ಆರ್ಎಸ್ಎಸ್ ವಿಚಾರದಲ್ಲಿ ನನ್ನ ನಿಲುವು ಸ್ಪಷ್ಟವಾಗಿದೆ ಅಂತ ಮತ್ತೆ ಹೇಳಿದ್ದಾರೆ. ಯಾದಗಿರಿಯಲ್ಲೂ ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಪಥಸಂಚಲನ ಜಟಾಪಟಿ ಶುರುವಾಗಿದೆ. ಕೆಂಭಾವಿಯಲ್ಲಿ ನವೆಂಬರ್ 4ಕ್ಕೆ ಪಥಸಂಚಲನಕ್ಕೆ ಅನುಮತಿ ಕೇಳಲಾಗಿದೆ. ಆದರೆ ಅದೇ ದಿನ ಕೆಂಭಾವಿಯಲ್ಲಿ ಪರೇಡ್ಗೆ ಡಿಎಸ್ಎಸ್ ಕೂಡ ಅನುಮತಿ ಕೇಳಿದೆ. ಈಗಾಗಲೇ ಕೆಂಭಾವಿ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆದರೆ ಇದೀಗ ಆರ್ಎಸ್ಎಸ್ಗೆ ಕೌಂಟರ್ ಕೊಡೋಕೆ ಡಿಎಸ್ಎಸ್ ಕೂಡ ಮುಂದಾಗಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಪಡೆದೇ ತೀರುತ್ತೇವೆ ಅಂತ ಬಸವ ಧರ್ಮ ಪೀಠದ ಅಧ್ಯಕ್ಷೆ ಮಾತೆ ಗಂಗಾದೇವಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ನಾವೆಲ್ಲ ಸಾಂಸ್ಕೃತಿಕವಾಗಿ ಹಿಂದೂಗಳು, ಧಾರ್ಮಿಕವಾಗಿ ಅಲ್ಲ. ಹಿಂದೂ ಅನ್ನೋದು ಧರ್ಮ ಅಲ್ಲ, ಜೀವನ ಪದ್ಧತಿ. ನಮಗೆ ಧರ್ಮ ಕೊಟ್ಟಿರುವ ಧರ್ಮಗುರು ಬಸವಣ್ಣ. ಹೀಗಾಗಿ ಪ್ರತ್ಯೇಕ ಧರ್ಮ ಪಡೆದೇ ತೀರ್ತೀವಿ ಅಂತ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ 4 ತಾಲೂಕಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಟೀಮ್ಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ. ಅಕ್ಟೋಬರ್ 19ರಂದು ನಡೆದಿದ್ದ ಮತದಾನದ ಮತ ಎಣಿಕೆ ಆಗಿದೆ. ಬೈಲಹೊಂಗಲ, ಕಿತ್ತೂರು, ನಿಪ್ಪಾಣಿ ಹಾಗೂ ಹುಕ್ಕೇರಿ ಫಲಿತಾಂಶ ಪ್ರಕಟವಾಗಿದೆ. ಕೋರ್ಟ್ನಲ್ಲಿ ವಿಚಾರಣೆಗೆ ಬಾಕಿ ಇರುವ ಹಿನ್ನೆಲೆಯಲ್ಲಿ ಮತ ಎಣಿಕೆಯನ್ನ ಇಂದಿಗೆ ಮುಂದೂಡಲಾಗಿತ್ತು. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿ ಶಾಸಕ ಬಿಪಿ ಹರೀಶ್ ನಡುವೆ ಭೂಕಬಳಿಕೆ ವಾರ್ ಜೋರಾಗಿದೆ. ತನ್ನ ವಿರುದ್ಧದ ಭೂಕಬಳಿಕೆ ಆರೋಪ ಮಾಡಿದ್ದ ಬಿಪಿ ಹರೀಶ್ಗೆ ಸಚಿವ ಮಲ್ಲಿಕಾರ್ಜುನ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ನನ್ನ ಆಸ್ತಿ ಎಷ್ಟಿದೆ ಅಂತ ಲೆಕ್ಕ ತೆಗೆದುಕೊಂಡು ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ವಿರೋಧ ತೀವ್ರವಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಭೈರಮಂಗಲದಲ್ಲಿ ಇವತ್ತು ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಪುತ್ರಿ ಚುಕ್ಕಿ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಚುಕ್ಕಿ, ಭೂಮಿಗೆ ಬೆಲೆ ನಿಗದಿ ಮಾಡಿ ಅಂತ ನಾವು ಹೋರಾಡ್ತಾ ಇಲ್ಲ, ನಮ್ಮ ಭೂಮಿ ಕೊಡಲ್ಲ ಅಂತ ಹೇಳಲು ಬಂದಿದ್ದೇವೆ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಅರಣ್ಯ ಪ್ರದೇಶ ಕ್ಷೀಣಿಸ್ತಾ ಇರುವುದೇ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಳಕ್ಕೆ ಕಾರಣ ಅಂತ ಸಚಿವ ಖಂಡ್ರೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಧಿಕಾರಿಗಳ ಜೊತೆ ಚರ್ಚೆ ಬಳಿಕ ಮಾನವ ವನ್ಯಜೀವಿ ಸಂಘರ್ಷ ಕಾರ್ಯಪಡೆ ರಚನೆಗೆ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳ ಮೇಲೆ ನಾಳೆ ಚಾರ್ಜ್ ಫ್ರೇಮ್ ನಡೆಯಲಿದೆ. ಇದಕ್ಕಾಗಿ ಪ್ರಾಸಿಕ್ಯೂಷನ್ ವಕೀಲರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಕಾಮಾಖ್ಯ ದೇವಿ ಮೊರೆ ಹೋಗಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆಗೆ ಮುನ್ನವೂ ವಿಜಯಲಕ್ಷ್ಮಿ ದರ್ಶನ್ ಕಾಮಾಖ್ಯ ದೇವಿ ಮೊರೆ ಹೋಗಿದ್ರು. ಎಸ್ಐಆರ್ ನಡೆಸುವ ಚುನಾವಣಾ ಆಯೋಗದ ವಿರುದ್ಧ ತಮಿಳುನಾಡು ಸರ್ಕಾರ ಸಿಡಿದೆದ್ದಿದೆ. ಚೆನ್ನೈನಲ್ಲಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆ ನಡೆಸಲಾಗಿದ್ದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಲಾಗಿದೆ. ಮಾಜಿ ಸಿಎಂ ಪಳನಿಸ್ವಾಮಿ ನೇತೃತ್ವದ ಎಐಎಡಿಎಂಕೆ ನಟ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಸಭೆಯನ್ನ ಬಹಿಷ್ಕಾರ ಮಾಡಿತು.
ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ವಾಯು ಗುಣಮಟ್ಟ ಕಳಪೆಯಾಗ್ತಾ ಇದೆ. ದೆಹಲಿಯ ಹಲವು ಪ್ರದೇಶಗಳಲ್ಲಿ ವಾಯು ಕಳಪೆ ಗುಣಮಟ್ಟವನ್ನು ತಲುಪಿದೆ. ಸರಾಯ್ ಕೇಲ್ ಖಾನ್ ಸುತ್ತಮುತ್ತಲಿನ ವಾಯು ಗುಣಮಟ್ಟ ಸೂಚ್ಯಂಕ ತೀವ್ರ ಕಳಪೆಯಾಗಿದೆ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೂಚಿಸಿದೆ. ಬ್ರಿಟನ್ನ ಕೇಂಬ್ರಿಡ್ಜ್ ಶೈರ್ನ ರೈಲೊಂದರಲ್ಲಿ ಇಬ್ಬರು ದುಷ್ಕರ್ಮಿಗಳು ಸಿಕ್ಕ ಪ್ರಯಾಣಿಕರಿಗೆ ಚಾಕುವಿನಿಂದ ಇರಿದಿದ್ದಾರೆ. ಹುಟಿಂಗ್ಡನ್ಗೆ ತೆರಳುತ್ತಾ ಇದ್ದ ರೈಲಲ್ಲಿ ಈ ದುರ್ಘಟನೆ ನಡೆದಿದೆ. ಘಟನೆಯಲ್ಲಿ 10 ಜನರಿಗೆ ಗಾಯ ಆಗಿದ್ದು 9 ಮಂದಿ ಸ್ಥಿತಿ ಗಂಭೀರವಾಗಿದೆ. ಪ್ರಕರಣ ಸಂಬಂಧಪಟ್ಟಂಗೆ ಇಬ್ಬರನ್ನ ಬಂಧಿಸಲಾಗಿದೆ. ಮೆಕ್ಸಿಕೋದ ಸೂಪರ್ ಮಾರ್ಕೆಟ್ನಲ್ಲಿ ಭಯಾನಕ ಸ್ಫೋಟ ಸಂಭವಿಸಿದ್ದು ಮಕ್ಕಳು ಸೇರಿದಂತೆ 23 ಮಂದಿ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. 17 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೆರ್ಮೋಸಿಲ್ಲೋ ನಗರದ ಸಿಟಿ ಸೆಂಟರ್ನಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ದಕ್ಷಿಣ ಗಾಜಾದಲ್ಲಿ ಮಾನವೀಯ ನೆರವಿನಲ್ಲಿ ಅಗತ್ಯ ವಸ್ತುಗಳನ್ನು ಪೂರೈಸ್ತಾ ಇದ್ದ ಟ್ರಕ್ ಅನ್ನ ಶಂಕಿತ ಹಮಾಸ್ ಕಾರ್ಯಕರ್ತರು ಲೂಟಿ ಮಾಡುತ್ತಿದ್ದಾರೆ. ಈ ಕುರಿತಂತೆ ಡ್ರೋನ್ ದೃಶ್ಯಾವಳಿಗಳನ್ನು ಯುನೈಟೆಡ್ ಸ್ಟೇಟ್ಸ್ ಸೆಂಟ್ರಲ್ ಕಮಾಂಡ್ ಬಿಡುಗಡೆ ಮಾಡಿದೆ. ಹೆಜ್ಬುಲ್ಲಾ, ಹಮಾಸ್ ಹಾಗೂ ಇರಾನ್ ಅಧ್ಯಕ್ಷರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವ ನವೆಂಬರ್ ಕ್ರಾಂತಿ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ದೆಹಲಿಯಿಂದ ಹೈಕಮಾಂಡ್ ನಾಯಕರು ಒಬ್ಬೊಬ್ಬರನ್ನೇ ಕರೆದು ಮಾತುಕತೆಗೆ ಚಾಲನೆ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಆಸೆ, ಕೆಪಿಸಿಸಿ ಅಧ್ಯಕ್ಷಗಿರಿ ಕನಸು ಕಾಣ್ತಾ ಇರುವ ಸತೀಶ್ ಜಾರಕಿಹೊಳಿಗೆ ಫೋನ್ ಬಂದಿದ್ದು ದೆಹಲಿಗೆ ಹೋಗ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಡೆಲ್ಲಿಗೆ ಹೋಗ್ತಾ ಇದ್ದಂತೆ ಕಾಂಗ್ರೆಸ್ ಒಳಗೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ. ನವೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ. ಇದು ರಾಜ್ಯ ರಾಜಕೀಯದಲ್ಲಿ ಪ್ರತಿದಿನ ಪ್ರತಿಕ್ಷಣವೂ ಸದ್ದು ಮಾಡುತ್ತಾ ಸುದ್ದಿಯಲ್ಲಿರೋ ವಿಷಯ. 140 ಶಾಸಕರ ಬಹುಮತ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದೆ. 140 ಶಾಸಕರಲ್ಲಿ 34 ಸಚಿವರುಗಳಿದ್ರು. ಉಳಿದ ಶಾಸಕರಿಗೂ ಸಚಿವ ಸ್ಥಾನದ ಅವಕಾಶ ಕೊಡಬೇಕು ಅನ್ನೋದು ಮೊದಲಿನಿಂದಲೂ ಎದ್ದಿದ್ದ ಕೂಗು. ಹೀಗಾಗಿನೇ ಸರ್ಕಾರಕ್ಕೆ 2.5 ವರ್ಷ ಆಗ್ತಿದ್ದಂತೆ ಸಂಪುಟ ಪುನರಚನೆಗೆ ಕಾಂಗ್ರೆಸ್ನ ದೆಹಲಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಸಂಪುಟ ಪುನರಚನೆಯಲ್ಲಿ ಯಾವ ಸಚಿವರನ್ನ ಉಳಿಸಿಕೊಳ್ಬೇಕು, ಯಾವ ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಯಾವ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಬಹುತೇಕ ಚರ್ಚೆನೂ ಆಗಿ ಹೋಗಿದೆ. ಆದರೆ ಸಂಪುಟ ಪುನರಚನೆ ಜೊತೆ ಈ ಸಲ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದು ಸಿದ್ದರಾಮಯ್ಯನವರ ಜಾಗಕ್ಕೆ ಡಿಸಿಎಂ ಬರ್ತಾರೆ ಅಂತ ಬಿಜೆಪಿ ನಾಯಕರು ಜೊತೆಗೆ ಕಾಂಗ್ರೆಸ್ನ ಅನೇಕರು ಹೇಳಿಕೆ ಕೊಡುತ್ತಿದ್ದಾರೆ. ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆಗಳೂ ಜೋರಾಗಿವೆ. ಈಗ ಇದೇ ನವೆಂಬರ್ ಕ್ರಾಂತಿಗೆ ಜೀವ ಸಿಕ್ಕಿದೆ. ನೆಕ್ಸ್ಟ್ ಸಿಎಂ ರೇಸ್ನಲ್ಲಿರುವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ದೆಹಲಿಯಿಂದ ಪುಲಾವ್ ಬಂದಿದೆ. ಸತೀಶ್ ಜಿ, ಪ್ಲೀಸ್ ಕಮ್ ಟು ದೆಹಲಿ. ಜಾರಕಿಹೊಳಿಗೆ ಕೆಸಿ ವೇಣುಗೋಪಾಲ್ ಪುಲಾವ್. ಸಿಎಂ ರೇಸ್ನಲ್ಲಿ ಈಗ ನಾನಿಲ್ಲ, ಏನಿದ್ರೂ 2028ಕ್ಕೆ ಅಂತ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಜೊತೆಗೆ ಸಂಪುಟ ಪುನರಚನೆ ಆಗುತ್ತೆ ಅಂತಾನೂ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಾಗಿದೆ. ಆದರೆ 2028ಕ್ಕೆ ಸಿಎಂ ಆಗೋ ಮೊದಲು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಲಂಕರಿಸಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಕನಸು. ಕೆಪಿಸಿಸಿ ಅಧ್ಯಕ್ಷರಾಗೋ ಬಗ್ಗೆ ಹಲವು ಸಲ ಸತೀಶ್ ಜಾರಕಿಹೊಳಿ ಪರೋಕ್ಷವಾಗಿ ಆಸೆನೂ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ಮುಂದೆಯೂ ಬೇಡಿಕೆಗಳನ್ನ ಇಟ್ಟಿದ್ರು ಅಂತ ಸಾಕಷ್ಟು ಸಲ ಸುದ್ದಿಯಾಗಿದೆ. ಈಗ ಇದೇ ಸತೀಶ್ ಜಾರಕಿಹೊಳಿ ಅವರನ್ನ ದೆಹಲಿಗೆ ಬರುವಂತೆ ಕೆಸಿ ವೇಣುಗೋಪಾಲ್ ಖುದ್ದು ಕರೆ ಮಾಡಿ ಆಹ್ವಾನ ಕೊಟ್ಟಿದ್ದಾರೆ. ನಾಳೆ ಸತೀಶ್ ಜಾರಕಿಹೊಳಿ ದೆಹಲಿಗೂ ಹೋಗ್ತಿದ್ದು ವರಿಷ್ಠರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ನಮಗೆ ಹೈಕಮಾಂಡ್ ದೇವಸ್ಥಾನ ಇದ್ದಂಗೆ, ಅವರ ಕೆಲಸಕ್ಕೆ ಹೋಗ್ತಾರೆ ಅಂದ್ರು ಡಿಸಿಎಂ. ಸತೀಶ್ ಜಾರಕಿಹೊಳಿ ದೆಹಲಿ ಪ್ರಯಾಣ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ರು. ಅವರು ಅವರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನವೆಂಬರ್ 5, 6, 7ಕ್ಕೆ ನಾನು ಬಿಹಾರಕ್ಕೆ ಹೋಗ್ತಿದ್ದೇನೆ. ಸೆಂಟ್ರಲ್ ಮಿನಿಸ್ಟರ್ ಸಭೆ ಕರೆದಿದ್ದಾರೆ. ಇನ್ನೊಂದಿನ ಕಾವೇರಿ ಕೇಸಿದೆ. ಮತ್ತೊಂದಿನ ನನ್ನದೊಂದು ಬುಕ್ ರಿಲೀಸ್ ಕಾರ್ಯಕ್ರಮ ಇದೆ. ದೆಹಲಿಗೆ ಹೋದ್ರೆ ನಾವು ರಾಜಕೀಯಕ್ಕಾಗಿ ಹೋಗ್ತಿದ್ದೇನೆ ಅಂತ ಯಾಕೆ ಅಂದ್ಕೊಳ್ತೀರಿ ಅಂದ್ರು ಡಿಸಿಎಂ. ಅವರು ಹೋಗೋದಾದ್ರೆ ಅವರು ಹೋಗ್ಲಿ ಬಿಡಿ, ನಮಗೆ ಹೈಕಮಾಂಡ್ ದೇವಸ್ಥಾನ ಇದ್ದಂಗೆ ಅಂದ್ರು ಡಿಕೆ ಶಿವಕುಮಾರ್. ಇನ್ನು ಇಲಾಖೆ ಕೆಲಸದ ಜೊತೆ ವೈಯಕ್ತಿಕ ಕಾರಣಗಳು ಇರ್ತಾವೆ, ಅದಕ್ಕೆ ಹೋಗ್ತಿದ್ದಾರೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ. ಡಿಕೆ ಶಿವಕುಮಾರ್ 2028ಕ್ಕೆ ಸಿಎಂ ಆಗಲಿ ಅನ್ನೋ ಆಸೆ ನನಗೂ ಇದೆ ಅಂತ ಜಮೀರ್ ಅಹಮದ್ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಭೇಟಿಯಲ್ಲಿ ವಿಶೇಷತೆ ಏನೂ ಇಲ್ಲ ಅಂತ ಮಾತು ತೂಗಿಸಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ಈಗ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು.
ಈಗ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗಬೇಕಾಗಿತ್ತು. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಬೇರೆ ಒಂದು ಮೀಟಿಂಗ್ ಕರೆದುಬಿಟ್ಟವ್ರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್. ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ 6ನೇ ತಾರೀಕು. ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗಿ ಬರ್ಲಿ ಬಿಡಿ. MLAಗಳು ಮಂತ್ರಿಗಳು ಅವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ. ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕವ್ರೆ, ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ್ಸಾ ಇನ್ಚಾರ್ಜ್ ಹಾಕಿದ್ರು. ಹಂಗೆ ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗ್ಬೇಡ ಅಂತ ಹೇಳಕ್ಕಾಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ ಇದ್ದಂಗೆ, ಹೆಡ್ ಆಫೀಸ್ ದೇವಸ್ಥಾನ ಇದ್ದಂಗೆ. ಈಗ ಈ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 28ವರೆಗೂ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. APCC ಅಧ್ಯಕ್ಷನೂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದೀನಿ. ಮಾನ್ಯ DK ಶಿವಕುಮಾರ್ ಆ ಕುರ್ಚಿಯಲ್ಲಿ ಕೂತಿದ್ದಾರೆ. ಅವತ್ತಿಂದ ಪಕ್ಷಕ್ಕೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಪಕ್ಷದ ದುಡಿಮೆ ಇದೆ. ಹಾಗೆ ಅವರು ಮುಖ್ಯಮಂತ್ರಿ ಆಗಬೇಕಂತ ಭಾವಿಸ್ತಾರೆ. ನಾವು ಸಿದ್ದರಾಮಯ್ಯ ಆದಮೇಲೆ 28 ಆದಮೇಲೆ ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ನಾವು ಭಾವಿಸ್ತೇವೆ. DK ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ. ನಾವೇನು ಇದು ಹೈಕಮಾಂಡ್ ಅವರ ಆದೇಶಕ್ಕೆ ಕಾಯ್ತಾ ಇದ್ದೀವಿ. ಅವ್ರು ಯಾವಾಗ ತೀರ್ಮಾನಗಳು ತಗೋತಾರೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಂತಲೇ ಹೇಳಿದ್ದಾರೆ. ಅವರ ಒಂದು ಈ ಸರ್ಕಾರ ನಮ್ಮ ಪಕ್ಷ ವಾಪಸ್ ಬರಬೇಕಾದ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದಾದಂಥ ಅಪಾರವಾದಂಥ ಕೊಡುಗೆ ಇದೆ ಅಧ್ಯಕ್ಷರಾಗಿ. ಸೊ ಅವರು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಅವರು ಕೂತಿ ಮಾತಾಡಿ ಅದೇನಿದೆ ಪಕ್ಷದ ಹಿತದೃಷ್ಟಿಯಿಂದ ಅವರು ಅಲ್ಲಿ ಮೇಲೆ ಮಾತಾಡ್ಕೋತಾರೆ. ಬಟ್ ವಾಟ್ ಎವರ್ ಇಟ್ ವಿಲ್ ಯಾವಾಗ ಏನಾಗಬೇಕು ಹೈಕಮಾಂಡ್ ತೀರ್ಮಾನ ಆಗ್ತದೆ. ಸೊ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತಿರೋದು ಕನ್ಫರ್ಮ್ ಆಗಿದೆ. ಆದ್ರೆ ಯಾವ ಕಾರಣಕ್ಕೆ ಹೋಗ್ತಿದ್ದಾರೆ ಅನ್ನೋ ಗುಟ್ಟನ್ನ ಯಾರೂ ಬಿಟ್ಟು ಕೊಡ್ತಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿ ಆಗುತ್ತಾ ಅಥವಾ ಸರ್ಕಾರದಲ್ಲಿ ಕ್ರಾಂತಿ ಆಗುತ್ತಾ, ಎಲ್ಲಿಂದ ಬದಲಾವಣೆ ಶುರುವಾಗುತ್ತೆ ಅನ್ನೋದು ಸದ್ಯಕ್ಕೆ ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರು ಅಭಿವೃದ್ಧಿ ಸಚಿವ DK ಶಿವಕುಮಾರ್ ಅವರ ಕನಸಿನ ಟನಲ್ ರೋಡ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ನಾಯಕರು ಟನಲ್ ರೋಡ್ ಬೇಡ ಅಂತ ಸಹಿ ಸಂಗ್ರಹಿಸಿ ಪ್ರತಿಭಟನೆ ಅಭಿಯಾನ ಶುರು ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕಮಲ ಕಲಿಗಳಿಗೆ ತಿರುಗೇಟ್ ಕೊಡ್ತಾ ಇದ್ದು ಸಮರ ಜೋರಾಗಿದೆ. ಬೆಂಗಳೂರು ಟನಲ್ ಪ್ರಾಜೆಕ್ಟ್ಗೆ ವಿರೋಧ, ಬಿಜೆಪಿಯಿಂದ ಜನಜಾಗೃತಿ ಅಭಿಯಾನ. ರಾಜ್ಯ ರಾಜಕಾರಣದಲ್ಲಿ ಬೆಂಗಳೂರು ಟನಲ್ ವಾರ್ ತಾರಕಕ್ಕೇರಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ವಾಗ್ಯುದ್ಧಕ್ಕೆ ನಾಂದಿ ಹಾಡಿದೆ. ರಾಜ್ಯ ಸರ್ಕಾರ 30ರಿಂದ 35 ಕಿಲೋಮೀಟರ್ ಉದ್ದದ ಟನಲ್ ರೋಡ್ ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದೆ. ಈ ಯೋಜನೆಗೆ 43,000 ಕೋಟಿ ಖರ್ಚು ಮಾಡ್ತಾ ಇದೆ. ಮೊದಲ ಹಂತದಲ್ಲಿ 18 ಕಿಲೋಮೀಟರ್ ಸುರಂಗ ನಿರ್ಮಾಣಕ್ಕೆ DKಶಿ ಮುಂದಾಗಿದ್ದಾರೆ. ಆದರೆ ಸರ್ಕಾರದ ಈ ಪ್ರಾಜೆಕ್ಟ್ಗೆ ರಾಜ್ಯ ಬಿಜೆಪಿ ವ್ಯಾಪಕ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅದರಲ್ಲೂ DKಶಿ ಹಾಗೂ ಸಂಸದ ತೇಜಸ್ವಿ ಸೂರ್ಯ ನಡುವಿನ ಸುರಂಗ ಕದನ ಜೋರಾಗಿದೆ. ಮೊನ್ನೆಯಷ್ಟೇ ಖುದ್ದು DK ಶಿವಕುಮಾರ್ ಅನ್ನ ಭೇಟಿ ಮಾಡಿ ಟನಲ್ ರಸ್ತೆ ಯಾಕೆ ಬೇಡ ಎಂದು ತೇಜಸ್ವಿ ಸೂರ್ಯ ಮನವರಿಕೆ ಮಾಡಿದ್ರು. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಒಂದ್ ಹೆಜ್ಜೆ ಮುಂದಿಟ್ಟ ಬಿಜೆಪಿ ಹೋರಾಟದ ಹಾದಿ ಹಿಡಿದಿದೆ. ಟನಲ್ಗೆ ವಿರೋಧ ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಹೆಬ್ಬಾಳ ಕೆರೆ ಕಾಲುವೆ ಮಾರ್ಗ ಬದಲಾವಣೆ ಅವಾಸ್ತವಿಕವಾಗಿದ್ದು ಇದರಿಂದಾಗಿ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಅಡಚಣೆ ಉಂಟಾಗಲಿದೆ. ದುರದೃಷ್ಟಿಯಿಂದ ಲೇನ್ ಅಗಲ ನಿರ್ಣಯವಾಗಿಲ್ಲ. 25 ವರ್ಷಗಳಲ್ಲಿ 2+2 ಲೇನ್ ಇರಬೇಕು. ಆದರೆ 1+1 ಲೇನ್ನಲ್ಲಿ ಈ ಯೋಜನೆ ರೂಪಿಸಲಾಗಿದೆ. ಎಂಟ್ರಿ ಎಕ್ಸಿಟ್ ಯೋಜನೆಯಲ್ಲೂ ಲೋಪಗಳಿವೆ. ಭೌಗೋಳಿಕವಾಗಿ ಬೆಂಗಳೂರು ಸುರಂಗ ಮಾರ್ಗಕ್ಕೆ ಪೂರಕವಾಗಿಲ್ಲ. ಅಲ್ಲದೆ ಟನಲ್ ಮಾರ್ಗ ಬಹುತೇಕ ಮೆಟ್ರೋ ಮಾರ್ಗಗಳಲ್ಲೇ ಸಾಗಿದೆ. ನೈಸರ್ಗಿಕ ನಾಲೆಗಳ ಹರಿವು ಮತ್ತು ಅದನ್ನು ತಿರುಗಿಸುವ ಕುರಿತು ಅಧ್ಯಯನವಾಗಿಲ್ಲ. ಅಂತರ್ಜಲದ ಮೇಲಿನ ಪರಿಣಾಮ ಪರಿಗಣಿಸದೆ DPR ಸಿದ್ಧಪಡಿಸಲಾಗಿದೆ. ಅಲ್ಲದೆ ಲಾಲ್ಬಾಗ್ ಕೆಳಗೆ ಟನಲ್ ರಸ್ತೆ ಹೋಗಲಿದ್ದು ಲಾಲ್ಬಾಗ್ನಲ್ಲಿ ಮರಗಳ ನಾಶವಾಗ್ತವೆ. ಸುರಂಗದಿಂದ ಸಾಂಕಿ ಕೆರೆ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಯೋಜನೆ ಕೈ ಬಿಡಬೇಕು ಅನ್ನೋದು ಕೇಸರಿ ಪಡೆ ಪಟ್ಟು ಹಿಡಿದಿದೆ. ಇವತ್ತು ಟನಲ್ ಯೋಜನೆ ವಿರೋಧಿಸಿ ಲಾಲ್ಬಾಗ್ನಲ್ಲಿ ಜನಜಾಗೃತಿ ಅಭಿಯಾನ ನಡೆಸಿದ್ರು. ಲಾಲ್ಬಾಗ್ ರಕ್ಷಸೆ ಬೆಂಗಳೂರು ಉಳಿಸಿ ಸಂವಾದದಲ್ಲಿ ವಿಪಕ್ಷ ನಾಯಕ R ಅಶೋಕ್, ಸಂಸದ ತೇಜಸ್ವಿ ಸೂರ್ಯ ಭಾಗಿಯಾಗಿ ಜನರೊಂದಿಗೆ ಸಂವಾದ ನಡೆಸಿದರು. ಬಿಜೆಪಿ ಹಾಗೂ ಪರಿಸರವಾದಿಗಳು ಯಾಕೆ ಟನಲ್ ಪ್ರಾಜೆಕ್ಟ್ ವಿರೋಧ ಮಾಡ್ತಾ ಇದ್ದಾರೆ ಎಂಬ ಬಗ್ಗೆ ಮಾಹಿತಿ ನೀಡಿದರು. ಇದೇ ವೇಳೆ GBA ಮುಖ್ಯ ಎಂಜಿನಿಯರ್ ಹಾಗೂ ಲಾಲ್ಬಾಗ್ ಜಂಟಿ ನಿರ್ದೇಶಕರಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಟನಲ್ ಪಾಲಿಟಿಕ್ಸ್.
ಟನಲ್ ಯೋಜನೆಗೆ ವಿರೋಧ ಮಾಡ್ತಿರೋ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಸ್ಯ ಕಾಶಿಗೆ ರಾಜ್ಯ ಸರ್ಕಾರ ಗುಂಡಿ ತೋಡೋ ಕೆಲಸ ಮಾಡ್ತಿದೆ. ಇದು ಬೆಂಗಳೂರನ್ನೇ ದಿವಾಳಿ ಮಾಡುವ ಪ್ರಾಜೆಕ್ಟ್. ಟನಲ್ ಮಾಡಲು ಬೆಂಗಳೂರು ಜನ ಬಿಡಲ್ಲ, ನಾವು ಹೋರಾಟ ಮಾಡೋದನ್ನು ನಿಲ್ಲಿಸಲ್ಲ ಅಂತ ಸವಾಲ್ ಹಾಕಿದ್ರು. ಇದಕ್ಕೆ ಕೈ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಲಾಲ್ಬಾಗ್ ಹಾಳು ಮಾಡೋದಕ್ಕೆ ನಾನು ಮೂರ್ಖನಲ್ಲ ಅಂತ ಡಿಕೆಶಿ ಟಾಂಗ್ ಕೊಟ್ರೆ, ಟನಲ್ ಬೇಡ ಅಂದ್ರೆ ರಾಜಕಾಲುವೆ ಮೇಲೆ ಓಡಾಡ್ತಾರಾ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಬಿಜೆಪಿಗರಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ಈ ಸುರಂಗ ಯೋಜನೆ ಇದರಿಂದ ಬೆಂಗಳೂರಿನ ಪರಿಸರ ಹಾಳಾಗುತ್ತೆ, ಬೆಂಗಳೂರಿನ ಜನ ನಿದ್ದೆಗೆಡುವಂತ ಪರಿಸ್ಥಿತಿ ಬಂದಿದೆ. ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ಇದು VIP ಕಾರಿಡಾರ್. ರಾಜ್ಯ ಸರ್ಕಾರನೇ ಬೋರ್ಡ್ ಹಾಕಿ ಇದು ರಕ್ಷಿತ ಪ್ರದೇಶ ಅಂತ ಬೋರ್ಡ್ ಹಾಕಿ ಇವತ್ತು ಅದನ್ನೇ ಕೊಲೆ ಮಾಡಕ್ಕೆ ಹೊರಟಿದ್ದಾರೆ. ಜನ ಯಾರು ವಿರೋಧ ಮಾಡಲ್ಲ, ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಜನ ಯಾರು ವಿರೋಧ ಮಾಡಲ್ಲ. ಈಗ ಟ್ರಾಫಿಕ್ ಈಸ್ ಔಟ್ ಮಾಡ್ತೀವಿ ಅಂತಂದ್ರೆ ಯಾರು ವಿರೋಧ ಮಾಡಕ್ ಬರ್ತಾರ? ಟನಲ್ ಮಾಡಿದ್ರೆ ಏನು? ಈಗ ಬೇರೆ ದೇಶಗಳಲ್ಲೆಲ್ಲ ಟನಲ್ಗಳು ಮಾಡಿದ್ದಾರೆ, ಅಲ್ಲೆಲ್ಲ ವಿರೋಧ ಮಾಡಿದಾರ. ಅಶೋಕ್ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡ್ತೀನಿ, ರೆಡಿ ಇದೀನಿ ನಾನು. ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡಕ್ಕೆ ಹೇಳಿದ್ದೀನಿ. ಇದು ನನ್ನ ಆಸ್ತಿ ಅಲ್ಲ, ಇದು ಇಲ್ಲ ಯಾರ ಆಸ್ತಿನೂ ಅಲ್ಲ. ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾ ಇರೋಂಥ ಒಂದು ಯೋಜನೆ. ನಾನು ಲಾಲ್ಬಾಗ್ನ ಹಾಳು ಮಾಡಕ್ಕೆ ಮೂರ್ಖನಲ್ಲ. ಎಲ್ಲರೂ ಇದನ್ನ ವಿರೋಧ ಮಾಡಿದ್ದಾರೆ. ಟನಲ್ ರೋಡ್ ಅನ್ನ, ಈ ಅವೈಜ್ಞಾನಿಕ ಟನಲ್ ರೋಡ್ ಅನ್ನ ಸಾರ್ವಜನಿಕರು ವಿರೋಧ ಮಾಡ್ತಾ ಇದ್ದಾರೆ. ಇದನ್ನ ಯಾವ ಕಾರಣಕ್ಕೂ ಬೆಂಗಳೂರಿನ ಜನ ಆಗೋದಿಕ್ಕೆ ಬಿಡೋದಿಲ್ಲ. ಇದು ಬೆಂಗಳೂರಿನ ಆರ್ಥಿಕವಾಗಿ ದಿವಾಳಿ ಮಾಡುವಂತ, ನೈಸರ್ಗಿಕವಾಗಿ ಬೆಂಗಳೂರಿನ ಕಂಪ್ಲೀಟ್ ಆಗಿ ನಾಶ ಮಾಡೋದಿಕ್ಕಿರುವಂತ ಪ್ರಾಜೆಕ್ಟ್. ವೆನ್ ಸೆಂಟ್ರಲ್ ಗವರ್ಮೆಂಟ್ ಓನ್ಲಿ ಇಸ್ ಟೆಲಿಂಗ್ ಇಟ್ ಇಸ್ ಗುಡ್, ವಾಟ್ ಇಸ್ ದೇರ್ ಪ್ರಾಬ್ಲಮ್? ಗಡ್ಕರಿ ಅವರೇ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ ಇದು ಚೆನ್ನಾಗಿದೆ ಅಂದ್ರೆ. ಇದು ಹಿಂಗೆ ಹೇಳಿದ್ರಲ್ಲ, ಈಗ ನೀವು ಸ್ಟೀಲ್ ಫ್ಲೈ ಓವರು ಬೇಡ, ನೀವು ಮೇಲಿಂದ ಹೋಗಕ್ಕೆ ಇಷ್ಟ ಇಲ್ಲ, ಟನಲ್ ಮಾಡೋಣ ಅಂದ್ರೆ ಟನಲ್ನಲ್ಲೂ ಹೋಗಕ್ಕೆ ಇಷ್ಟ ಇಲ್ಲ, ಅದ್ರ ಮತ್ತೆ ಎಲ್ಲಿಂದ ಹೋಗ್ತೀರಾ? ರಾಜಕಾಲುವೆಯಿಂದ ಹೋಗ್ತೀರಾ ಇವರೆಲ್ಲರೂ? ಏನ್ ಹುಡುಗಾಟ ಇದು? ಒಟ್ಟಾರೆ ಟನಲ್ ಯೋಜನೆಗೆ ಪರವಿರೋಧ ಚರ್ಚೆ ಮಧ್ಯೆ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಹಾರದ ಮೊದಲ ಹಂತದ ಮತದಾನ ಹತ್ತಿರ ಆಗ್ತಾ ಇದ್ದಂಗೆ ಪ್ರಚಾರದ ಭರಾಟೆನೂ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಪ್ರಧಾನಿ ಮೋದಿ ರೋಡ್ ಶೋ ನಡೆಸಿದ್ರೆ, ಇನ್ನೊಂದು ಕಡೆ ಅಮಿತ್ ಶಾ ಭರ್ಜರಿ ಸಮಾವೇಶ ನಡೆಸಿದ್ರು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಮೀನುಗಾರರ ಮನವೊಲಿಸಲು ನದಿಗೆ ಹಾರಿ ಮೀನು ಹಿಡಿದು ಮತಬೇಟೆ ಮಾಡಿದ್ರು. ಆದರೆ ತೇಜಸ್ವಿ ಯಾದವ್ ಮಾತ್ರ ನವೆಂಬರ್ 18ಕ್ಕೆ ಮುಖ್ಯಮಂತ್ರಿಯಾಗಿ ನನ್ನ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅಂತ ಭವಿಷ್ಯನೂ ಹೇಳಿದ್ರು. ಬಿಹಾರ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ 4 ದಿನ ಬಾಕಿ ಇದೆ. ನವೆಂಬರ್ 6ರಂದು ಮೊದಲ ಹಂತದ 121 ಕ್ಷೇತ್ರಕ್ಕೆ ಮತದಾನ ಆಗಲಿದ್ದು, ಬಹಿರಂಗ ಪ್ರಚಾರಕ್ಕೆ 2 ದಿನ ಮಾತ್ರ ಬಾಕಿ ಇದೆ. ಹೀಗಾಗಿ ಬಿಜೆಪಿಯಿಂದ ಪ್ರಧಾನಿ ಮೋದಿ ಇವತ್ತು ಬಿಹಾರದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು, ಸಾರ್ವಜನಿಕ ಸಮಾವೇಶಗಳಲ್ಲಿ ಭಾಗಿಯಾದರು. ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಮತಬೇಟೆ ನಡೆಸಿದ್ರು. ಬಿಜೆಪಿ ನಾಯಕರು ಸಾರ್ವಜನಿಕ ಸಮಾವೇಶಗಳಲ್ಲಿ ಭಾಗಿಯಾಗ್ತಿದ್ರೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿನೂ ಅಖಾಡಕ್ಕಿಳಿದಿದ್ರು. ಬರೀ ಸಮಾವೇಶದಲ್ಲಷ್ಟೇ ಭಾಗಿಯಾಗಲಿಲ್ಲ, ಬೆಗುಸರಾಯ್ ಕ್ಷೇತ್ರದಲ್ಲಿ ಮೀನುಗಾರರ ಜೊತೆ ಸಂವಾದ ನಡೆಸಿದ್ರು. ಆಮೇಲೆ ದೋಣಿಯಲ್ಲಿ ಹೋಗಿ ನದಿಗೂ ಹಾರಿದ್ರು. ಭರ್ಜರಿಯಾಗಿ ಈಜು ಹೊಡೆದು ಮೀನುಗಾರರ ಜೊತೆ ಸೇರಿ ಮೀನುಗಾರಿಕೆಯಲ್ಲೂ ಭಾಗಿಯಾಗಿ ಮೀನುಗಾರರ ಸಮಸ್ಯೆಯನ್ನು ಆಲಿಸಿ ಬಿಜೆಪಿ ಜೆಡಿಯು ಮೇಲೆ ಸಮಾವೇಶದಲ್ಲಿ ಹರಿಹಾಯ್ದ್ರು. ಬಿಹಾರದ ಯುವಕರು ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರಕ್ಕೆ ವಲಸೆ ಹೋಗ್ತಿರೋದನ್ನ ನಿಲ್ಲಿಸಿ ನಮ್ಮ ಸರ್ಕಾರ ಬರುತ್ತೆ, ಇಲ್ಲೇ ಕೆಲಸ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು. आप बाकी प्रदेशों में जाते हो, क्या करते हो? बिहार की जनता जाती है, कर्नाटक जाती है, वहां पे कांग्रेस की सरकार है, बेंगलोर जाते हो, हैदराबाद जाते हो, महाराष्ट्र जाते हो. मैं आपसे पूछता हूं, आपके लोग करते क्या है वहां पे? क्या करते हैं? मजदूरी करते हैं. पूरे देश में आप मजदूरी करते हो, पूरे देश को आप बनाते हो, खून पसीने से बनाते हो. दुबई जैसा शहर आपने बनाया है, तो अगर आप दुबई जैसा शहर बना सकते हो, मुंबई, बेंगलोर जैसा शहर बना सकते हो, तो बिहार में क्या हो रहा है? क्या कमी है यहाँ पे? कमी यह है कि आपकी सरकार बिल्कुल बेकार है, आपकी सरकार आपकी मदद नहीं करती है. ರಾಹುಲ್ ಗಾಂಧಿ ಬಿಹಾರದಲ್ಲಿ ಮೋದಿ, ನಿತೀಶ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರೆ, ಇನ್ನೊಂದು ಕಡೆ ಪ್ರಧಾನಿ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಮೇಲೆ ಗುಡುಗಿದ್ರು. ಆರ್ಜೆಡಿ ಜಂಗಲ್ ರಾಜ್ ರಾಜಕುಮಾರ್ ಮತ್ತು ಕಾಂಗ್ರೆಸ್ನ ಪಾದಯಾತ್ರೆ ನಡೆಸಿದ ಯುವರಾಜ ಒಬ್ರಿಗೊಬ್ರು ಕಿತ್ತಾಡ್ಕೊಳ್ತಿದ್ದಾರೆ.
ನವೆಂಬರ್ 11ಕ್ಕೆ ಮತದಾನವಾಗ್ತಿದ್ದಂತೆ ಒಬ್ಬರಿಗೊಬ್ಬರು ಕಚ್ಚಾಡಿಕೊಳ್ತಾರೆ ಅಂತ ಭವಿಷ್ಯ ನುಡಿದ್ರು. कि कांग्रेस के युवराज की पदयात्रा ने उन्हें ही पैदल कर दिया है। और सोचिए, जंगल राज के युवराज को पैदल तो किया ही, सीएम पद के नाम पर कांग्रेस ने हामी तक नहीं भरी। इसके बाद आरजेडी ने भी कांग्रेस को सबक सिखाने की ठान ली। आप देखिएगा 11 तारीख को दूसरे चरण का मतदान खत्म होते ही कांग्रेस आरजेडी एक दूसरे का क्या हाल करते हैं, माथे फोड़ना शुरू कर देंगे। ಪ್ರಧಾನಿ ಮೋದಿ ಅವರು ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಕಿತ್ತಾಡಿಕೊಳ್ತಾರೆ ಅಂತಿದ್ರೆ, ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೀದಾ ಲಾಲು ಪ್ರಸಾದ್ ಯಾದವ್ ಕಾಂಗ್ರೆಸ್ ಸೇರ್ಕೊಂಡು ಬಿಹಾರದಲ್ಲಿ 12 ಲಕ್ಷ ಕೋಟಿ ಲೂಟಿ ಮಾಡಿದ್ದಾರೆ ಅಂದ್ರು. चारा घोटाला किसने किया था? लैंड फोर स्कैम किसने किया था? होटल बेचने का घोटाला किसने किया? अलकतरा घोटाला किसने किया? बाढ़ राहत का घोटाला किसने किया? भाइयों बहनों, ये लालू एंड कंपनी, राहुल एंड कंपनी ने 12 लाख करोड़ रुपए के घपले, घोटाले और भ्रष्टाचार किए। ಬಿಜೆಪಿ ನಾಯಕರು ಆರ್ಜೆಡಿಯವರು ಭ್ರಷ್ಟರು ಅಂತ ಹೇಳ್ತಿದ್ರೆ, ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ನವೆಂಬರ್ 14ಕ್ಕೆ ಫಲಿತಾಂಶ, ನವೆಂಬರ್ 18ಕ್ಕೆ ನಾನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ, ನವೆಂಬರ್ 24ರಿಂದ ಎಲ್ಲ ಭ್ರಷ್ಟರು ಅಪರಾಧಿಗಳನ್ನ ಜೈಲಿಗೆ ಕಳಿಸ್ತೀನಿ ಅಂದ್ರು. कि हम लोगों की सरकार जो है बनने जा रही है, महागठबंधन की सरकार बनने जा रही है। 14 तारीख को रिजल्ट आने वाला है, 18 तारीख को शपथ होगा और 26 नवंबर और 26 जनवरी के बीच में चाहे कोई जात के, कोई धर्म के, कोई भी अपराधी हो, बीच में खरवास आता है, इस खरवास में सभी अपराधियों को तेजस्वी जेल भेजने का काम करेगा। सख्त से सख्त जो है कार्रवाई की जाएगी। ಕೂಸು ಹುಟ್ಟೋ ಮೊದಲೇ ಕುಲಾವಿ ಹೊಲ್ದ್ರು ಅನ್ನೋ ಥರ ಮತದಾನಕ್ಕೂ ಮೊದಲೇ ನಮ್ಮದೇ ಸರ್ಕಾರ ಅಂತ ಎಲ್ಲರೂ ಹೇಳುತ್ತಿದ್ದಾರೆ. ಆದ್ರೆ ಬಿಹಾರ ಜನ ಯಾರಿಗೆ ಮತ ಹಾಕ್ತಾರೆ ಅನ್ನೋದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಭೋಮಂಡಲದ ಬಾಹುಬಲಿ ಅನ್ನೋ ಹೆಮ್ಮೆಗೆ ಪಾತ್ರವಾಗಿದೆ. ಇದಕ್ಕೆ ಕಾರಣ ಇಸ್ರೋ ಇವತ್ತು ಉಡಾವಣೆ ಮಾಡಿದ ಅತಿ ದೊಡ್ಡ ದೈತ್ಯ ಉಪಗ್ರಹದ ಯಶಸ್ವಿ ಉಡಾವಣೆ. ಏನಿದು ಬಾಹುಬಲಿ ಉಪಗ್ರಹ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಭಾರತ ದೇಶದ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಬಾಹುಬಲಿಯ ಬಲ ಸಿಕ್ಕಿದೆ. ಇಸ್ರೋ ಸ್ವಯಂ ನಿರ್ಮಿಸಿದ್ದ ಬಾಹುಬಲಿ ಹೆಸರಿನ ಅತಿ ಹೆಚ್ಚು ತೂಕದ LV-M3 M5 ರಾಕೆಟ್ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಇಸ್ರೋ ತಯಾರಿಸಿದ್ದ CMS-03 ಸಂವಹನ ಉಪಗ್ರಹವನ್ನ ಹೊತ್ತ LV-M3 M5 ರಾಕೆಟ್ ಆಂಧ್ರದ ಶ್ರೀಹರಿಕೋಟಾದಿಂದ ಯಶಸ್ವಿಯಾಗಿ ನಭೋಮಂಡಲದ ಕಕ್ಷೆ ಸೇರಿದೆ. ಇಸ್ರೋ ವಿಜ್ಞಾನಿಗಳಿಂದ ಶ್ರೇಷ್ಠತೆ ಮತ್ತು ನಾವೀನ್ಯತೆಯನ್ನು ಈಗ ಇಡೀ ಜಗತ್ತೇ ಮೆಚ್ಚಿಕೊಂಡಿದ್ದು ಅಚ್ಚರಿನೂ ವ್ಯಕ್ತಪಡಿಸಿದೆ. ಇದಕ್ಕೆ ಕಾರಣ ಜಗತ್ತಿನ ಅತಿದೊಡ್ಡ ಸ್ವಯಂ ನಿರ್ಮಿತ ರಾಕೆಟ್ ಯಶಸ್ವಿ ಉಡಾವಣೆ. ಅಷ್ಟಕ್ಕೂ ಬಾಹುಬಲಿ ರಾಕೆಟ್ ಅಂತ ಕರೆದಿದ್ಯಾಕೆ? ಈ ಉಪಗ್ರಹ ಉಡಾವಣೆಯಿಂದ ಭಾರತಕ್ಕೆ ಏನು ಲಾಭ ಅಂತ ನೋಡೋದಾದ್ರೆ, ಇಸ್ರೋದವರ ಸಂಪೂರ್ಣ ಸ್ವಯಂ ನಿರ್ಮಿತ ರಾಕೆಟ್ ಮತ್ತು ಉಪಗ್ರಹ ಇದಾಗಿದೆ. ಒಟ್ಟು 4410 ಕೆಜಿ ತೂಕದ ಅತಿದೊಡ್ಡ LV-M3 M5 ರಾಕೆಟ್ ಇದಾಗಿದ್ದು, CMS-03 ಭಾರತದ ದೂರಸಂಪರ್ಕ ಉಪಗ್ರಹ ಕಕ್ಷೆಗೆ ಯಶಸ್ವಿಯಾಗಿ ತಲುಪಿಸಿದೆ. ಈ CMS ಉಪಗ್ರಹ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಕಾರ್ಯನಿರ್ವಹಿಸಲಿದ್ದು, ಬರೋಬ್ಬರಿ 15 ವರ್ಷಗಳ ಕಾಲ ಕಕ್ಷೆಯಲ್ಲೇ ಕೆಲಸ ನಿರ್ವಹಿಸುವ ಶಕ್ತಿ ಈ ಉಪಗ್ರಹಕ್ಕಿದೆ. ಮುಂದಿನ 15 ವರ್ಷಗಳ ಕಾಲ ಭಾರತದ ಇಂಟರ್ನೆಟ್ ಅಭಿವೃದ್ಧಿ, ಪ್ರಸಾರ ಸೇವೆ ಒದಗಿಸಲು ಇದು ಸಹಕಾರಿಯಾಗಿದೆ. ಅಷ್ಟೇ ಅಲ್ಲ, ಭಾರತೀಯ ಸೇನೆಗೆ ಅಗತ್ಯ ಬಿದ್ದಾಗ ನೆರವು ನೀಡುವ ತಂತ್ರಜ್ಞಾನವೂ ಈ ಉಪಗ್ರಹದಲ್ಲಿದೆ. ಒಟ್ಟಾರೆ ಆತ್ಮನಿರ್ಭರ್ ಭಾರತದಡಿ ಸ್ವಾವಲಂಬಿ ಸಾಮರ್ಥ್ಯವನ್ನ ಇವತ್ತು ಇಸ್ರೋ ಪ್ರದರ್ಶಿಸಿದೆ.
The satellite incorporates a host of new technologies and yet another shining example of Atmanirbhar Bharat. Let me congratulate the entire satellite team spread across various ISRO centers for realizing this very, very important, improved, complex satellite for the communication capability of our country. ದೇಶೀಯ ನಿರ್ಮಿತ ರಾಕೆಟ್ ಬಳಸಿ ಉಡಾಯಿಸಲಾದ ಇಸ್ರೋದ ಅತ್ಯಂತ ಭಾರವಾದ ಉಪಗ್ರಹ ನಿಗದಿಯಂತೆ ಕಕ್ಷೆ ಸೇರ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ ಖಾತೆಯಲ್ಲಿ ಶುಭಾಶಯ ಕೋರಿದ್ರು. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆ ಅಂತ ಇಸ್ರೋ ವಿಜ್ಞಾನಿಗಳನ್ನ ಅಭಿನಂದಿಸಿದ್ರು. ಇನ್ನೊಂದು ಕಡೆ ಇಸ್ರೋ ಉಪಗ್ರಹ ಉಡಾವಣೆ ಯಶಸ್ವಿ ಆಗ್ತಿದ್ದಂತೆ ಸಾವಿರಾರು ಭವಿಷ್ಯದ ವಿಜ್ಞಾನಿಗಳು ಸಂಭ್ರಮ ಆಚರಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.